ಸಂಜೆಯ ಶುಭಾಶಯಗಳು. ಇವತ್ತು ನಾವು 10ನೇ ತರಗತಿಯ ಆಮ್ಲ ಪ್ರತ್ಯಾಮ್ಲ ಲವಣಗಳ ಅಧ್ಯಾಯದಲ್ಲಿ ಪ್ರಯೋಗಶಾಲೆಯಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಗಳನ್ನು ಅಧ್ಯಯನ ಮಾಡೋಣ. ಪ್ರಯೋಗಶಾಲೆಯಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು. ಓಕೆ, ಇಲ್ಲಿ ಮೇಲಿನ ಲಿಸ್ಟ್ ಬರ್ತೇನೆ. ನಿಂಬೆ ರಸ ಇಲ್ಲಿದೆ, ರಸವನ್ನ ಇಲ್ಲಿ ಹಿಂದ್ಕೊಂಡಿದ್ದೀನಿ, ಒಂದು ಟ್ರೇಯಲ್ಲಿ ವಾಚ್ ಗ್ಲಾಸಲ್ಲಿ ಹಾಕೊಂಡಿದ್ದೀನಿ. ಎಲ್ರಿಗೂ ಕಾಣಿಸುತ್ತಲ್ಲನಪ್ಪ? ಕಾಣಿಸುತ್ತಲ್ಲನಪ್ಪ? ನಿಂಬೆ ರಸ ಎಲ್ರಿಗೂ ಕಾಣಿಸುತ್ತೆ. ಇದನ್ನ ನಿಂಬೆ ರಸವನ್ನ ಹಾಕೊಂಡಿದ್ದೀನಿ. ಎರಡನೇದು ಹೈಡ್ರೋಕ್ಲೋರಿಕ್ ಆಮ್ಲ. HCl ಅಂದ್ರೆ ಏನು? ಹೈಡ್ರೋಕ್ಲೋರಿಕ್ ಆಮ್ಲ. ಹೈಡ್ರೋಕ್ಲೋರಿಕ್ ಆಮ್ಲವನ್ನ ನಾನು ಒಂದು ಬೀಕರಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಎಲ್ರಿಗೂ ಕಾಣಿಸ್ತಾ ಇದೆಯಲ್ಲ ಮಕ್ಕಳ? ಹೈಡ್ರೋಕ್ಲೋರಿಕ್ ಆಮ್ಲ. ನಂತರ ಯಾವಿದೆ? ಸಲ್ಫುರಿಕ್ ಆಮ್ಲ. ಅದರ ಸೂತ್ರ H2SO4. ಸಲ್ಫುರಿಕ್ ಆಮ್ಲವನ್ನು ಕೂಡ ನಾನೊಂದು ಬೀಕರ್ನಲ್ಲಿ ತೆಗೆದುಕೊಂಡು ಬಂದಿದ್ದೇನೆ, ಸ್ವಲ್ಪ ತೆಗೆದುಕೊಂಡು ಬಂದಿದ್ದೇನೆ. ಕಾಣಿಸುತ್ತಲ್ಲ ಮಕ್ಕಳ? ಎಲ್ರಿಗೂ ಕಾಣಿಸುತ್ತಲ್ಲಪ್ಪ? ಓಕೆ, ಅದರ ಸೂತ್ರ H2SO4. ನಂತರ ಅಸಿಟಿಕ್ ಆಮ್ಲ, ಇದು ದುರ್ಬಲ ಆಮ್ಲವಾಗಿದೆ. ಇದನ್ನು ಕೂಡ ಒಂದು ಬೀಕರ್ನಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ನಂತರ ಸೋಡಿಯಂ ಹೈಡ್ರಾಕ್ಸೈಡ್. ಇಪ್ಪತ್ತು ಪ್ರತ್ಯಾಮ್ಲಗಳಿವು. ಅದರ ಸೂತ್ರ ಏನು? NaOH, ಸೋಡಿಯಂ ಹೈಡ್ರಾಕ್ಸೈಡ್. ಇದು ಒಂದು ಪ್ರತ್ಯಾಮ್ಲ. ನೋಡ್ರಿ ಮಕ್ಕಳ, ಕಾಣಿಸುತ್ತದನಪ್ಪ? ಕಾಣಿಸುತ್ತಲ್ಲ? ಫೋಕಸ್ ಮಾಡಿ. ಕಾಣಿಸುತ್ತಲ್ಲ? ಎಲ್ರಿಗೆ ಕಾಣಿಸುತ್ತಲ್ಲ? ಓಕೆ, ಸೋಡಿಯಂ ಹೈಡ್ರಾಕ್ಸೈಡ್. ಇದನ್ನ ಒಂದು ಬೀಕರ್ಲಿ ಹಾಕಿದ್ದೀನಿ. ಆಮೇಲೆ ಇದು ನೆಕ್ಸ್ಟ್ ಏನಿದೆ? ಮತ್ತೊಂದು ಪ್ರತ್ಯಾಮ್ಲ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅದರ ಸೂತ್ರ CaOH2. ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸರಿನಾ? ಬೇರೆ ಏನಲ್ಲ, ಸುಣ್ಣ. ಗಟ್ಟಿ ಸುಣ್ಣವನ್ನ ನೋಡ್ರಿ, ಗಟ್ಟಿ ಸುಣ್ಣವನ್ನ ನಾ ಏನ್ ಮಾಡಿದೀನಿ? ಜಸ್ಟ್ ನೀರಿನಲ್ಲಿ ಹಾಕೊಂಡಿದ್ದೀನಿ. ಏನಾತವಾಗ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿದೆ ಮಕ್ಕಳ. ಓಕೆ, ಈಗ ಪ್ರಯೋಗನ ಸ್ಟಾರ್ಟ್ ಮಾಡೋಣ. ಮತ್ತೆ ಏನಾಗ್ತದೆ? ಕೆಂಪು ಲಿಟ್ಮಸ್ ಅನ್ನ ನಿಂಬೆ ರಸದಲ್ಲಿ ಅದ್ದಿ ನೋಡೋಣ, ಆಗ ಏನಾಗುತ್ತೆ ಅಂತ ನೋಡೋಣ. ಓಕೆ ಮಕ್ಕಳ, ಇಲ್ಲಿ ನಿಮ್ ಕಣ್ಣಿಗೆ ಹೆಂಗ್ ಕಾಣಿಸುತ್ತಪ್ಪ? ಲಿಟ್ಮಸ್ ಪೇಪರ್ ಅಲ್ವಾ? ಲಿಟ್ಮಸ್ ಪೇಪರ್ ಯಾವ ಬಣ್ಣಕ್ಕಿದೆ? ಕೆಂಪು ಬಣ್ಣಕ್ಕಿದೆ. ನೋಡೋಣ. ಇದನ್ನ ನಾನು ಓಕೆ, ನಿಂಬೆ ರಸವನ್ನು ಹಾಕೊಂಡಿದ್ದೀನಿ. ಬರುತ್ತೆ ಬಾ. ಇದೊಂದು ಟ್ರಿಪ್ಸ್ ಮಾತ್ರ ಹೇಳ್ಕೊಡಿ. ಈ ಕಡೆ ಈ ಕಡೆ ಇಲ್ಲಿ ಟಚ್ ಮಾಡೋಣ. ಒಂದು ಟ್ರಿಪ್ಸ್ ಹೇಳ್ಕೊಡಿ, ಒಂದು ಸ್ಲಿಪ್. ನೋಡಿ, ಇದ್ರ ಬಣ್ಣ ಕೆಂಪಿದೆ ಅದರಪ್ಪ. ನೋಡೋಣ, ನಿಂಬೆ ರಸದಲ್ಲಿ ಹತ್ತೋಣ, ಏನಾಗುತ್ತೆ ನೋಡೋಣ. ಫೋಕಸ್ ಮಾಡಿ. ನಿಂಬೆ ರಸದಲ್ಲಿ ಅದ್ದಿದ್ದೇನಲ್ವಾ? ಅದ್ದಿದ್ದೇನಲ್ವಾ ಮಕ್ಕಳ? ಅದ್ದಿದ್ದೇನದನಪ್ಪ? ಹಸಿಯಾಗಿದೆ, ಅದ್ದಿದ್ದೀನಿ. ಏನಾದ್ರೂ ಬಣ್ಣ ಚೇಂಜ್ ಆಗಿದೆಯಾ? ಬಣ್ಣ ಚೇಂಜ್ ಆಗಿಲ್ಲ ಅಲ್ಲಪ್ಪ? ಓಕೆ, ಅದನ್ನು ಹಾಗೇ ಬಿಡ್ತೀನಿ. ನೋಡಿ, ಇಲ್ವಲ್ಲ? ಚೇಂಜ್ ಆಗಿಲ್ಲ, ನಿಂಬೆ ರಸ ಹಾಗೆ ಬಿಟ್ಟೆ. ನಂತರ ಅದೇ ಕೆಂಪು ಲಿಟ್ಮಸ್ ಅನ್ನ ಎದರಲ್ಲಿ ಅದ್ರಿ ಅಂತಿದ್ದಾರೆ ಅವರು? HCl ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಅದ್ರಿ ಅಂತಿದ್ದಾರೆ. ಇನ್ನೊಂದು ಕೆಂಪು ಲಿಟ್ಮಸ್ ಕೊಡು. HCl ಆಮ್ಲದಲ್ಲಿ ಅದ್ದೋಣ. ಓಕೆ, ಇಲ್ಲಿ ನಾನು HCl ಆಮ್ಲವನ್ನ ಹಾಕ್ತೀನಿ. ನೋಡಿ, HCl ಆಮ್ಲ ತಾನೆ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ. ಒಂದು ಡ್ರಾಪರ್ ಅಲ್ಲಿ ನಿಧಾನಕ್ಕೆ ಹಾಕ್ತೀನಿ ನಾನು. ಬಣ್ಣ ಏನಾದ್ರೂ ಬದಲಾಗಿದೆಯಾ? ಅಲ್ವಾ? ಬಣ್ಣ ಬದಲಾಗಿಲ್ಲಲ್ಲ? ನೋಡ್ರಿ, ಬಣ್ಣ ಬದಲಾಗಿಲ್ಲ. ಒಂದು ಚಾಕ್ರಿಸ್ ತಗೊಂಡು ಇಂಟು ಮಾರ್ಕ್ ಹಾಕಪ್ಪ. ನಿಂಬೆ ರಸದಲ್ಲಿನೂ ಬಣ್ಣ ಬದಲಾಗಿಲ್ಲ, HCl ಕೂಡ ಬಣ್ಣ ಬದಲಾಗಿಲ್ಲ. ಆಯ್ತಾ? ಓಕೆ, ನಂತರ ಇದನ್ನ ಇಲ್ಲೇ ಇಡ್ತೀನಿ. ಬಣ್ಣ ಬದಲಾಗಿಲ್ಲ, ನೋಡೋಣ, ಅದನ್ನ ಅಬ್ಸರ್ವ್ ಮಾಡೋಣ. ಮತ್ತೆ ಇದನ್ನ ಮುಚ್ಚೋಣ. ನೆಕ್ಸ್ಟ್ ಮತ್ತೆ ಅದೇ ಕೆಂಪು ಲಿಟ್ಮಸ್ ತಗೊಂಡು ಇನ್ನೊಂದು ಕೆಂಪು ಲಿಟ್ಮಸ್ ಕೊಡು. ಅದೇ ಕೆಂಪು ಲಿಟ್ಮಸ್ ತಗೊಂಡು ಎಲ್ಲದೋಣ?
ಸಲ್ಫೂರಿಕ್ ಆಮ್ಲ H2SO4 ಅಲ್ಲಿ ಅದ್ದೋಣ. ಇದು H2SO4 ಮಕ್ಕಳ, ಫೋಕಸ್ ಮಾಡಿ ಅಲ್ವಾ. ಇದು H2SO4. ಇನ್ನೊಂದು ಡ್ರಾಪರ್ ತಗಂತೀನಿ. ಓಕೆ, ನೋಡಿ ಏನಾದ್ರೂ ಬಣ್ಣ ಬದಲಾಗ್ತಿದೆಯಾ? ಇಲ್ಲ, ಬಣ್ಣ ಬದಲಾಗಿಲ್ಲ. ಇಂಟು ಮಾರ್ಕ್ ಹಾಕೋದು. ಸಲ್ಫ್ಯೂರಿಕ್ ಆಮ್ಲದಲ್ಲಿ ಕೂಡ ಕೆಂಪು ಲಿಟ್ಮಸ್ ತನ್ನ ಬಣ್ಣವನ್ನ ಬದಲಾಯಿಸಿಲ್ಲ. ಮತ್ತೊಂದು ಆಮ್ಲ ಇದೆ. ಯಾವ ಆಮ್ಲ ಅಂತ ಹೇಳಿದ್ದೀನಿ ನಾನು? CH3COOH ಅಂದ್ರೆ ಅಸಿಟಿಕ್ ಆಮ್ಲ. ಅಸಿಟಿಕ್ ಆಮ್ಲ ಕಾಣಿಸ್ತಾ ಇದೆಯಲ್ಲಪ್ಪ? ಕಾಣಿಸ್ತಾ ಇದೆಯಲ್ಲ? ಓಕೆ, ಈ ಅಸಿಟಿಕ್ ಆಮ್ಲದಲ್ಲಿ ಕೂಡ ಇನ್ನೊಂದು ಕೆಂಪು ಲಿಟ್ಮಸ್ ಕೊಡಪ್ಪ. ಓಕೆ, ಮತ್ತೊಂದು ಕೆಂಪು ಲಿಟ್ಮಸ್ ಅನ್ನ ಅಸಿಟಿಕ್ ಆಮ್ಲದಲ್ಲಿ ಎದ್ದೋಣ. ನೋಡಿ, ಬಣ್ಣ ಏನಾರು ಬದಲಾಗಿದೆಯೇನಪ್ಪ? ಇದು ಕೂಡ ಬಣ್ಣ ಬದಲಾಗಿಲ್ಲ. ಇದನ್ನು ಕೂಡ ನಾವು ವೀಕ್ಷಣೆಗಾಗಿ ಇಲ್ಲೇ ಇಡೋಣ. ನಂತರ ಅದೇ ಕೆಂಪು ಲಿಟ್ಮಸ್ ಅನ್ನ ಎಲ್ಲದ್ರಿ ಅಂತ ಹೇಳ್ತಾರೆ? NaOH, ಸೋಡಿಯಂ ಹೈಡ್ರಾಕ್ಸೈಡ್ ನಲ್ಲಿ ಅದ್ದಿ ಅಂತ ಹೇಳ್ತಾರೆ. ಏನಪ್ಪ? ಇನ್ನೊಂದು ಕೆಂಪು ಲಿಟ್ಮಸ್ ಇದಕ್ಕೆ ಇಂಟ. ಎಸ್, ಅಂದ್ರೆ ಬಣ್ಣ ಬದಲಾಗಿಲ್ಲ ಅಂತ. ಓಕೆ, ಮತ್ತೊಂದು ಕೆಂಪು ಲಿಟ್ಮಸ್ ಅನ್ನ ಎದುರಾಗತ್ತದೆ ಈಗ ಸೋಡಿಯಂ ಹೈಡ್ರಾಕ್ಸೈಡ್. ಅದರ ಸೂತ್ರ NaOH. ನೋಡೋಣ. ಕೆಂಪು ಲಿಟ್ಮಸ್ ಅದ್ದಿದ್ದೇವೆ. ಕೆಂಪು ಲಿಟ್ಮಸ್ ಅದ್ದಿದ್ದೇವಲ್ವಾ? ಹಾಗೆ ಬಣ್ಣ ಬದಲಾಗ್ತಾ ಇದೆಯೋ ಇಲ್ವೋ? ಬದಲಾಗ್ತಾ ಇದೆಯಲ್ಲ? ಯಾವ ಬಣ್ಣಕ್ಕೆ ಬದಲಾಗ್ತಾ ಐತೆ ನೋಡ್ರಿ. ಹಂಗಾರೆ ಇದರ ಅರ್ಥ ಏನು ಅಂತಂದ್ರೆ, ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರತ್ಯಾಮ್ಲವಾಗಿರುವುದರಿಂದ ಕೆಂಪು ಲಿಟ್ಮಸ್ ಯಾವ ಬಣ್ಣಕ್ಕೆ ಬದಲಾಯಿತು? ನೀಲಿ ಬಣ್ಣಕ್ಕೆ ಬದಲಾಯಿತು. ಫೋಕಸ್ ಮಾಡಿ. ನೀಲಿ ಬಣ್ಣಕ್ಕೆ ಬದಲಾಗಿದೆ ಅಲ್ವಾ? ಕಾಣಿಸುತ್ತಲ್ಲ? ಎಲ್ರಿಗೆ ಕಾಣಿಸುತ್ತಲ್ಲ ಮಕ್ಕಳ? ನಿಮಗೆ ಎಲ್ರಿಗೆ ಕಾಣಿಸುತ್ತಲ್ವನ? ಎಸ್, ಇದನ್ನ ಹಾಗೆ ಇಲ್ಲಿ ಇಡೋಣ. ಅಬ್ಸರ್ವೇಷನ್. ಈಗ ಸೋಡಿಯಂ ಹೈಡ್ರಾಕ್ಸೈಡ್ ಆಯ್ತು. ಇನ್ನೊಂದು ನೀಲಿ ಲಿಟ್ಮಸ್. ಇದು ನೀಲಿ ಲಿಟ್ಮಸ್. ಸರಿ, ಕೆಂಪು ಲಿಟ್ಮಸ್ ಅಲ್ವಾ? ನಾ ಕೆಂಪು ಲಿಟ್ಮಸ್ ಅಲ್ಲ ತಗೊಂತ ಇರೋದೀಗ. ಕೆಂಪು ಲಿಟ್ಮಸ್ ಕೊಡು. ಈಗ ಇದೇ ಕೆಂಪು ಲಿಟ್ಮಸ್ ಅನ್ನ ಫುಲ್ ಇದೇ ಕೆಂಪು ಲಿಟ್ಮಸ್ ಅನ್ನ ಮತ್ತೆಲ್ಲದ್ರಿ ಅಂತ ಹೇಳ್ತಿದ್ದಾರೆ ಅವರು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಮಕ್ಕಳ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾಣಿಸ್ತಾ ಇದೆಯಲ್ಲ? ನೋಡಿ, ಕೆಂಪು ಲಿಟ್ಮಸ್ ಅಲ್ಲಿ ಹತ್ತಾ ಇದ್ದೀನಿ. ಏನಾಗಿದೆ? ನೀಲಿ ಬಣ್ಣಕ್ಕೆ ಬದಲಾಗಿದೆ. ಹಾಗಾದ್ರೆ ಇಲ್ಲಿ ನೀವು ಬರಿಬೇಕಿಲ್ಲಿ. ಇಲ್ಲಿ ನೀಲಿ ಬಣ್ಣಕ್ಕೆ ಬದಲಾಯಿತು ಸೋಡಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಕೂಡ ಯಾವ ಬಣ್ಣಕ್ಕೆ ಬದಲಾಗಿದೆ? ಬರಿ, ನೀಲಿ ಬಣ್ಣಕ್ಕೆ ಬದಲಾಗಿದೆ. ನೀಲಿ ಬಣ್ಣ ಅಂತ ಬರಿ. ದುಂಡು ಬರಿ. ನೀಲಿ ಬಣ್ಣ. ಬ್ರೈಟ್ ಬರಿ, ಗೊತ್ತಾಗಿ. ನೀಲಿ ಬಣ್ಣ. ಓಕೆ, ಇನ್ನ ಈಗ ಕೆಂಪು ಲಿಟ್ಮಸ್ ಆಯ್ತು. ಈಗ ಇನ್ಮೇಲೆ ಯಾವ ಲಿಟ್ಮಸ್ ಅಂತೆ? ನೀಲಿ ಲಿಟ್ಮಸ್ ಅನ್ನ ತಗೊಂಡು ಇಲ್ಲಿ ಕ್ಲಿಯರ್ ನಮಗೆ ಗೊತ್ತಾಗುತ್ತೆ ಮಕ್ಕಳ. ಏನ್ ಗೊತ್ತಾಗುತ್ತೆ ಅಂದ್ರೆ, ಕೆಂಪು ಲಿಟ್ಮಸ್ ನಿಂಬೆ ರಸ, ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫೂರಿಕ್ ಆಮ್ಲ, ಅಸಿಟಿಕ್ ಆಮ್ಲ ಆಮ್ಲಗಳಲ್ಲಿ ಹಾಕಿದಾಗ ಕೆಂಪು ಲಿಟ್ಮಸ್ ತನ್ನ ಬಣ್ಣವನ್ನ ಬದಲಾಯಿಸಿತೆ? ತನ್ನ ಬಣ್ಣವನ್ನ ಬದಲಾಯಿಸಿದೆಯಾ? ಅದೇ ತರ ಅದೇ ಕೆಂಪು ಲಿಟ್ಮಸ್ ಅನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇವೆರಡು ಪ್ರತ್ಯಾಮ್ಲಗಳಾಗಿದೆ. ಪ್ರತ್ಯಾಮ್ಲಗಳಲ್ಲಿ ಕೆಂಪು ಲಿಟ್ಮಸ್ ಯಾವ ಬಣ್ಣಕ್ಕೆ ಬದಲಾಗಿದೆ? ಹಂಗಾರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಆಮ್ಲದಲ್ಲಿ ಕೆಂಪು ಲಿಟ್ಮಸ್ ಬಣ್ಣವನ್ನ ಬದಲಾಯಿಸಲ್ಲ. ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ಯಾವ ಬಣ್ಣಕ್ಕೆ ಬದಲಾಗಿದೆ? ನೀಲಿ ಬಣ್ಣಕ್ಕೆ ಬದಲಾಗಿದೆ. ಅರ್ಥ ಆಯ್ತಾ? ಓಕೆ, ಅದೇ ತರ ಈಗ ನೀಲಿ ಲಿಟ್ಮಸ್ ಅನ್ನ ಪ್ರಯೋಗದಲ್ಲಿ ಬಳಸ್ಕೊಳ್ಳೋಣ.
ಈಗ ಒಂದೊಂದೇ ನೀಲಿ ಲಿಟ್ಮಸ್ ಕೊಡು. ಇದು ನೀಲಿ ಲಿಟ್ಮಸ್. ಒಂದೊಂದೇ ನಾ ಹೇಳಿದೆ ಕೊಡು, ಒಂದೊಂದೇ ಕೊಡು. ಫಸ್ಟ್ ಯಾವ್ದು ತೆಗೆದುಕೊಳ್ಳೋಣ? ನಿಂಬೆ ರಸ ತೆಗೆದುಕೊಳ್ಳೋಣ. ಹಾ, ನೀಲಿ ಲಿಟ್ಮಸ್ ತೆಗೆದುಕೊಂಡಿದ್ದೀನಿ ಮಕ್ಕಳ, ಕಾಣಿಸುತ್ತಲ್ವಾ? ಇದು ನಿಂಬೆ ರಸ ನೋಡ್ರಿ. ಸಡನ್ ಯಾವ ಬಣ್ಣಕ್ಕೆ ಬದಲಾಗಿದೆ ಗೊತ್ತಾಗ್ತದೆ ಇಲ್ಲ ಮಕ್ಕಳ? ನೀಲಿ ಲಿಟ್ಮಸ್ ಯಾವ ಬಣ್ಣಕ್ಕೆ ಬದಲಾಗಿದೆ? ಕೆಂಪು ಬಣ್ಣಕ್ಕೆ. ಹೌದಾ? ಕೆಂಪು ಬಣ್ಣ ಅಂತ ಬರುತ್ತೆ. ಸರಿನಾ? ಓಕೆ, ಲಿಂಬೆ ರಸ ಆಯ್ತು. ಮತ್ತೊಂದು ನೀಲಿ ಲಿಟ್ಮಸ್ ಕೊಡು. ಹಾ, ಮತ್ತೊಂದು ತೆಗೆದುಕೊಂಡ. ಎದ್ರಲ್ಲ ಹತ್ತೋಣ ಈಗ? ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಹತ್ತೋಣ. ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಹತ್ತೀನಿ. ಓಕೆ, ಯಾವ ಬಣ್ಣಕ್ಕೆ ಬದಲಾಗ್ತೈತೆ ಹಾಗೆ ನೋಡಿ. ಕೆಂಪು ಬಣ್ಣಕ್ಕೆ ಬದಲಾಗಿದೆ. ನೀಲಿ ಲಿಟ್ಮಸ್ ಯಾವ ಬಣ್ಣಕ್ಕೆ ಬದಲಾಗಿದೆ? ಕೆಂಪು ಬಣ್ಣಕ್ಕೆ ಬದಲಾಗಿದೆ. ಇನ್ನೊಂದು ನೀಲಿ ಲಿಟ್ಮಸ್ ಕೊಡಿ. ಮತ್ತೆ ಯಾವ್ದ್ರಲ್ಲ ಹತ್ತೋಣ ಈಗ? ಸಲ್ಫೂರಿಕ್ ಆಮ್ಲ. ಯಾವ್ದ್ರಲ್ಲ ಹತ್ತೋಣ? ಸಲ್ಫೂರಿಕ್ ಆಮ್ಲ. ನೋಡೋಣ, ಇಲ್ಲಿ ಬರಿಬೇಕು. ಕೆಂಪು ಬಣ್ಣ ಅಂತ ಬರಿ. ಬೇಗ ಬರಿ, ದೊಡ್ಡ ಕ್ಲೀನ ಬರಿ, ನೀಟಿ. ಸೃಷ್ಟಿ ಬಾಪುಟ್ಟ. ಇಲ್ಲಿ ಕೆಂಪು ಬಣ್ಣ ಅಂತ ಬರಿ. ಅವ್ರ ಕಡೆ ಕೊಡು. ಬರಮ್ಮ, ಬೇಗ ಬರಬೇಕು. ಇಲ್ಲಿ ಕೆಂಪು ಬಣ್ಣ ಅಂತ ಬರಿ, ಯಾಕಂದ್ರೆ ಸಲ್ಫೂರಿಕ್ ಆಮ್ಲದಲ್ಲಿ ಕೆಂಪು ಬಣ್ಣ ಬದಲಾಯ್ತಲ್ವಾ? ಇಲ್ಲಿ ಕೆಂಪು ಬಣ್ಣ ಅಂತ ಇನ್ನೊಂದಿದೆ, ಅವು ಕರಿತೀವಿ. ಓಕೆ, ಈಗ ಯಾವ್ದು ಉಳಿತು? ಅಸಿಟಿಕ್ ಆಮ್ಲದಲ್ಲಿ ಹತ್ತೋಣಲ್ವಾ? ಇದು ಅಸಿಟಿಕ್ ಆಮ್ಲ. ಅಸಿಟಿಕ್ ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಅನ್ನ ಹದ್ದಿದೀವಿ. ಯಾವ ಬಣ್ಣಕ್ಕೆ ಬಂದಿದೆ ನೋಡ್ರಿ ಮಕ್ಕಳ? ಕೆಂಪು ಬಣ್ಣಕ್ಕೆ ಬಂದಿದೆ ಅಲ್ವನಪ್ಪ? ಸರಿ, ಇಲ್ಲಂಗಾರೆ ಅಸಿಟಿಕ್ ಆಮ್ಲದ ಮುಂದೆ ಯಾವ ಬಣ್ಣ ಅಂತ ಬರಿಬೇಕು? ಕೆಂಪು ಬಣ್ಣ ಅಂತ ಬರಿಬೇಕು. ಬರೀ ನೀವು ಇಲ್ಲೇ ಕೆಂಪು ಬಣ್ಣ ಅಂತ ಬರೀರಿ. ಓಕೆ, ಅದೇ ತರ ಮತ್ತೊಂದು ನೀಲಿ ಲಿಟ್ಮಸ್. ಅದೇ ತರ ಮತ್ತೊಂದು ನೀಲಿ ಲಿಟ್ಮಸ್ ತೆಗೆದುಕೊಂಡು ಈಗ ಆಮ್ಲ ಆಯ್ತು. ಹಾಗಾದ್ರೆ ಇಲ್ಲಿ ಕ್ಲಿಯರ್ ಗೊತ್ತಾಗುತ್ತಲ್ಲನಪ್ಪ? ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಯಾವ ಬಣ್ಣಕ್ಕೆ ಬದಲಾಗುತ್ತೆ? ಇನ್ಮೇಲೆ ಪ್ರತ್ಯಾಮ್ಲಗಳಿಗೆ ಹಾಕೋಣ. ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್. ನೀಲಿ ಲಿಟ್ಮಸ್ ತೆಗೆದುಕೊಂಡ ಸೋಡಿಯಂ ಹೈಡ್ರಾಕ್ಸೈಡ್. ಇದು ನೀಲಿ ಲಿಟ್ಮಸ್ ಹಾಕ್ತಾ ಇದೀವಿ. ಏನಾಗುತ್ತೆ ಅಂತ ನೋಡೋಣ. ಏನಾರ ಬಣ್ಣ ಬದಲಾಯ್ತಾ? ಓಕೆ, ಬಣ್ಣ ಬದಲಾಗಲಿಲ್ಲ. ಇನ್ನೊಂದು ನೀಲಿ ಲಿಟ್ಮಸ್ ಕೊಡು. ಓಕೆ, ಈಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಹಾಕೋಣ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೂಡ ಒಂದು ಪ್ರತ್ಯಾಮ್ಲ. ಏನಾರ ಬಣ್ಣ ಬದಲಾಗುತ್ತಾ? ಓಕೆ ಮಕ್ಕಳ, ಬದಲಾಗಿಲ್ಲ. ಸರಿನಾ? ಈಗ ನಮಗೆ ಕ್ಲಿಯರ್ ಏನು ಅರ್ಥ ಆಗುತ್ತೆ ಅಂತಂದ್ರೆ, ನಮಗಿಲ್ಲಿ ಹಂಗಾರೆ ಇಲ್ಲಿ ಬದಲಾಗಿಲ್ಲ ಅಂತ 8 ಮಾರ್ಕ್ ಆಯ್ತು. ಓಕೆ, ಇಲ್ಲಿ ನಮಗೆ ಕ್ಲಿಯರ್ ಆಗಿ ಏನು ಅರ್ಥ ಆಗುತ್ತೆ ಅಂತಂದ್ರೆ, ಸ್ವಚ್ಛವಾಗಿ ನೀಲಿ ಲಿಟ್ಮಸ್, ನಿಂಬೆ ರಸ, ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫೂರಿಕ್ ಆಮ್ಲ, ಅಸಿಟಿಕ್ ಆಮ್ಲ ಇವುಗಳಲ್ಲಿ ಕೆಂಪು ಬಣ್ಣಕ್ಕೆ ಬದಲಾಯಿತು. ಅದೇ ನೀಲಿ ಲಿಟ್ಮಸ್ ಪ್ರತ್ಯಾಮ್ಲಗಳಾದ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ಲಿ ತನ್ನ ಬಣ್ಣವನ್ನ ಬದಲಿಸಲಿಲ್ಲ. ಸರಿ, ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಚಟುವಟಿಕೆ ಮಾಡೋಣ. ಪಿನಾಪ್ತಲಿನ್ ಹಾಕಿ ನೋಡೋಣ. ಆಮ್ಲಗಳಲ್ಲಿ ಪಿನಾಪ್ತಲಿನ್ ಹಾಕಿ ನೋಡೋಣ ಮಕ್ಕಳ. ಓಕೆ, ಇಲ್ಲಿ ಪಿನಾಪ್ತಲಿನ್ ನಾನು ನಿಮ್ಮ ಎದುರಿಗೆ ಇಟ್ಟಿದ್ದೀನಿ, ಕಾಣಿಸುತ್ತಲ್ಲ ಮಕ್ಕಳ? ಇದು ಪಿನಾಪ್ತಲಿನ್, ಇದೊಂದು ಇಂಡಿಕೇಟರ್, ಸೂಚಕ. ಇದು ಅರ್ಥ ಆಯ್ತಾ? ಓಕೆ, ಮೊದಲು ಏನ್ ತೆಗೆದುಕೊಳ್ಳೋಣ? ನಿಂಬೆ ರಸ ತೆಗೆದುಕೊಳ್ಳೋಣ. ನಿಂಬೆ ರಸಕ್ಕೆ ಪಿನಾಪ್ತಲಿನ್ ಆಗ್ತದೆ ನಾನೀಗ. ಏನಾದ್ರೂ ಬಣ್ಣ ಬದಲಾವಣೆ ಆಗಿದೆಯಾ? ಏನು ಬಣ್ಣ ಬದಲಾವಣೆ ಆಗಿಲ್ಲ. ಹಾಗೆ ಹೇಳ್ತೀನಿ. ನಂತರ ಅದೇ ಪಿನಾಪ್ತಲಿನ್ ಅನ್ನ ಎದಕ್ಕೆ ಹಾಕೋಣ? HCl ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ಹಾಕೋಣ. ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಇಲ್ಲಿ ತೆಗೆದುಕೊಳ್ತೇನೆ ನಾನು. ಈಗ ಪಿನಾಪ್ತಲಿನ್ ಹನಿಯನೇಗೆ ಹಾಕೋಣ. ಏನಾದ್ರೂ ಬಣ್ಣ ಬದಲಾವಣೆ ಆಗಿದೆಯಾ? ಕಾಣಿಸುತ್ತಾ ಮಕ್ಕಳ? ಅದೇ ಇಲ್ಲಿ ನೋಡಿ,
ಏನಾದ್ರೂ ಬಣ್ಣ ಬದಲಾವಣೆ ಆಗಿದೆಯಾ? ಏನೂ ಬಣ್ಣ ಬದಲಾವಣೆ ಆಗಿಲ್ಲ. ನೋಡ್ರಿ, ಹಂಗಾದ್ರೆ ಇಲ್ಲಿ ಫಿನಾಪ್ತಲಿನ್ ಹಾಕಿದಾಗ ಬಣ್ಣ HCl ಹಾಕಿದ್ವಿ, ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಹಾಕಿದ್ವಿ, ಬಣ್ಣ ಬದಲಾಗಿಲ್ಲ, ಇಂಟು ಮಾರ್ಕ್ ಹಾಕಿ. ಓಕೆ, ಅದೇ ಫಿನಾಪ್ತಲಿನ್ ಅನ್ನ ಸಲ್ಫ್ಯೂರಿಕ್ ಆಮ್ಲದಲ್ಲಿ ಹಾಕೋಣ. ಇದು ಸಲ್ಫ್ಯೂರಿಕ್ ಆಮ್ಲ, ಫಿನಾಪ್ತಲಿನ್ ಅನ್ನು ಹಾಕ್ತೀನಿ. ರಿಯಾಕ್ಷನ್ ಆಗ್ತಾ ಇದೆ ಹೊರತು ಆ ಬಣ್ಣ ಬದಲಾಗ್ತಾ ಇಲ್ಲ. ಅರ್ಥ ಆಯ್ತಾ? ಓಕೆ, ಇಲ್ಲಿ ಕೂಡ ಬಣ್ಣ ಬದಲಾಗಿಲ್ಲ ಅಂತ ಬರಿಬೇಕು. ಅದರಲ್ಲಿ ಸಲ್ಫ್ಯೂರಿಕ್ ಆಮ್ಲದಲ್ಲಿ ಕೂಡ ಬಣ್ಣ ಬದಲಾಗಿಲ್ಲ. ಈಗ ಅಸಿಟಿಕ್ ಆಮ್ಲದಲ್ಲಿ ಹಾಕೋಣ. ಇದು ಅಸಿಟಿಕ್ ಆಮ್ಲ, ಫಿನಾಪ್ತಲಿನ್ ಹಾಕ್ತಾ ಇದ್ದೀನಿ. ಇಲ್ಲಿ ಕೂಡ ಏನಾದ್ರೂ ಬಣ್ಣ ಬದಲಾವಣೆ ಆಗಿದೆಯಾ? ಇಲ್ಲ. ಅಲ್ಲಿ ಕೂಡ ಇಲ್ಲ ಅಂತ ಬರೀ ಮಕ್ಕಳ. ಅಸಿಟಿಕ್ ಆಮ್ಲದಲ್ಲಿ ಕೂಡ ಬಣ್ಣ ಬದಲಾಗಿಲ್ಲ. ಈಗ ನೋಡಿ ಮಕ್ಕಳ, ಈಗ ಇಲ್ಲಿವರೆಗೆ ಆಮ್ಲ ಆಯಿತು. ಆಮ್ಲದಲ್ಲಿ ಫಿನಾಪ್ತಲಿನ್ ತನ್ನ ಬಣ್ಣವನ್ನ ಬದಲಿಸಲಿಲ್ಲ. ಆಮ್ಲಗಳಾದ ಲಿಂಬೆ ರಸದಲ್ಲಿ ಹಾಕಿದ್ವಿ, ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಹಾಕಿದ್ವಿ, H2SO4 ಅಲ್ಲಿ ಹಾಕಿದ್ವಿ, ಅಸಿಟಿಕ್ ಆಮ್ಲದಲ್ಲಿ ಹಾಕಿದ್ವಿ ಅಲ್ವಾ? ತನ್ನ ಬಣ್ಣವನ್ನ ಬದಲಿಸಲಿಲ್ಲ ಅಲ್ವಾ? ಈಗ ಅದರಲ್ಲಿ ಹಾಕೋಣ ಪ್ರತ್ಯಾಮ್ಲಗಳಾದ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಹಾಕೋಣ. ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಹಾಕ್ತೀನಿ. ಏನಕ್ಕನೀಗ ಫಿನಾಪ್ತಲಿನ್ ಹಾಕೋಣ. ಯಾವ ಬಣ್ಣಕ್ಕೆ ಬದಲಾಯ್ತು? ಗುಲಾಬಿ ಬಣ್ಣಕ್ಕೆ ಬದಲಾಯ್ತು ತಾನೆ? ಯಾವ ಬಣ್ಣಕ್ಕೆ ಬದಲಾಯ್ತು? ಗುಲಾಬಿ ಬಣ್ಣ. ಅಂದ್ರೆ ಈ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರತ್ಯಾಮ್ಲ. ಪ್ರತ್ಯಾಮ್ಲಗಳಿಗೆ ಫಿನಾಪ್ತಲಿನ್ ಹಾಕಿದಾಗ ಯಾವ ಬಣ್ಣಕ್ಕೆ ಬದಲಾಗ್ತದವೆ? ಗುಲಾಬಿ ಬಣ್ಣ. ಹಾಗಾದ್ರೆ ಇನ್ನೊಂದಿದೆ, ಯಾವ್ದಿದೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ. ಇದಕ್ಕೆ ಹಾಕಿ ನೋಡೋಣ ಏನಾಗುತ್ತೆ ಅಂತ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನ್ ಹಾಕಿ ನೋಡೋಣ ಈಗ? ಫಿನಾಪ್ತಲಿನ್ ಹಾಕಿ ನೋಡೋಣ. ಯಾವ ಬಣ್ಣಕ್ಕೆ ಬಂತು? ಹಂಗಾರೆ ಇಲ್ಲಿ ನೋಡಿ ಮಕ್ಕಳ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಏನಪ್ಪಾ ಅಂತಂದ್ರೆ ಪ್ರತ್ಯಾಮ್ಲಗಳಾದ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಫಿನಾಪ್ತಲಿನ್ ಹಾಕಿದಾಗ ಯಾವ ಬಣ್ಣ ಬಂತು? ಗುಲಾಬಿ ಬಣ್ಣ. ಬರೀ ಗುಲಾಬಿ ಬಣ್ಣ ಅಂತ ಬರೀ. ನೆಕ್ಸ್ಟ್, ಈಗ ಮಿಥೈಲ್ ಅರೇಂಜ್ ತೆಗೆದುಕೊಳ್ಳೋಣ ಮಕ್ಕಳ. ಏನ್ ತೆಗೆದುಕೊಳ್ಳೋಣ ಈಗ? ಮಿಥೈಲ್ ಅರೇಂಜ್. ಓಕೆ, ಮಿಥೈಲ್ ಅರೇಂಜ್ ಇಲ್ಲೇ ಇದೆ. ಮೊದಲು ನಿಂಬೆ ರಸದಲ್ಲಿ ಹಾಕಿ ನೋಡೋಣ ಏನಾಗುತ್ತೆ ಅಂತ ನೋಡೋಣ. ಓಕೆ, ಮಿಥೈಲ್ ಅರೇಂಜ್ ತೆಗೆದುಕೊಳ್ತದಾನೆ ನೋಡ್ರಿ. ಮಿಥೈಲ್ ಅರೇಂಜ್ ಕಾಣಿಸ್ತಾ ಇದೆಯಲ್ಲ ಮಕ್ಕಳ? ಇದು ಒಂದು ಸೂಚಕ. ಇದು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಕಂಡುಹಿಡಲಿಕ್ಕೆ ಇದನ್ನು ಬಳಸ್ತದೆ. ಮಿಥೈಲ್ ಅರೇಂಜ್ ತೆಗೆದುಕೊಂಡಿದ್ದಾನೆ. ಮೊದಲು ಎದಕ್ಕೆ ಹಾಕೋಣ? ನಿಂಬೆ ರಸಕ್ಕೆ ಹಾಕೋಣ. ಏನ್ ಹಾಕೋಣ ಇದಕ್ಕೆ? ಯಾವುದು? ಮಿಥೈಲ್ ಅರೇಂಜ್ ಹಾಕೋಣ. ಏನಾಗುತ್ತೆ ನೋಡೋಣ. ಮಾತನಾಡಬಾರ್ದು. ಯಾವ ಬಣ್ಣ ಬಂತು? ಕೆಂಪು ಬಣ್ಣ ಬಂತು ಅಲ್ವಾ? ನಿಂಬೆ ರಸ ಒಂದು ಆಮ್ಲ ಅಲ್ವಾ? ನೆಕ್ಸ್ಟ್ ಅದೇ ತರ ಮತ್ತೆ ಅದಕ್ಕೆ ಹಾಕೋಣ ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ಹಾಕೋಣ ಅಲ್ವಾ? ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ಹಾಕೋಣ. ಅದೇ ಹೈಡ್ರೋಕ್ಲೋರಿಕ್ ಆಮ್ಲ ತೆಗೆದುಕೊಳ್ತಾನೆ ನಾನೀಗ. ಯಾವ ಬಣ್ಣ ಬಂತು? ಹೈಡ್ರೋಕ್ಲೋರಿಕ್ ಆಮ್ಲನು ಕೂಡ ಇಲ್ಲ ನಿಮ್ಮ ಮಕ್ಕಳ. ಯಾವ ಬಣ್ಣಕ್ಕೆ ಬಂದಿದೆ? ಕೆಂಪು ಬಣ್ಣಕ್ಕೆ ಬಂದಿದೆ. ನೆಕ್ಸ್ಟ್ ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಳ್ತಿದ್ದೇನೆ. ಇದು ಸಲ್ಫ್ಯೂರಿಕ್ ಆಮ್ಲ ಅಂತ ಹೇಳಿದ್ದೆ ನಾನು. ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೀನಿ. ಓಕೆ, ಇಲ್ಲಿ ಸ್ವಲ್ಪ ಸಲ್ಫ್ಯೂರಿಕ್ ಆಮ್ಲವನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ತಾನೆ.
ಯಾವ ಬಣ್ಣ ಬರ್ತಾ ಇದೆ? ಕೆಂಪು ಬಣ್ಣ ಬರ್ತಾ ಇದೆ ಅಲ್ವಾ? ಓಕೆ, ಈಗ ನಮಗೆ ಇಲ್ಲೇ ಗೊತ್ತಾಗುತ್ತೆ. ಹಂಗಾರೆ ಇನ್ನೊಂದು ಉಳಿತಲ್ಲ, ಅಸಿಟಿಕ್ ಆಮ್ಲ ಉಳಿತಲ್ಲ, ಅದಕ್ಕೂ ಹಾಕಿ ನೋಡೋಣ. ನೇರವಾಗಿ ಅದು ಸ್ವಲ್ಪ ಇದೆ, ಅದಕ್ಕೆ ಹಾಕಿಬಿಡ್ತೀನಿ. ಇದು ಅಸಿಟಿಕ್ ಆಮ್ಲ ನೇರವಾಗಿ ಮಿಥೈಲ್ ಅರೇಂಜ್ ಆಗ್ತದೆ. ಯಾವ ಬಣ್ಣಕ್ಕೆ ಬಂತು? ಕೆಂಪು ಬಣ್ಣಕ್ಕೆ ಬಂತು. ಈಗ ಮಕ್ಕಳು ಹಂಗಾರೆ ಯಾವ್ದು ರೀತಿ? ಹಂಗಾರೆ ಇಲ್ಲಿ ಕೇಳಿ, ನಿಂಬೆ ರಸ, ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫುರಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಇವುಗಳಿಗೆ ಏನನ್ನ ಹಾಕಿದ್ವಿ ನಾವು? ಏನ್ ಹಾಕಿದ್ವಿ? ಮಿಥೈಲ್ ಅರೇಂಜ್ ಹಾಕಿದ್ವಿ. ಯಾವ ಬಣ್ಣ ಬಂತು? ಈಗ ಪ್ರತ್ಯಾಮ್ಲಗಳಾದ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹಾಕಿ ನೋಡೋಣ. ಓಕೆ, ಸೋಡಿಯಂ ಹೈಡ್ರಾಕ್ಸೈಡ್ ಇಲ್ಲಿದೆ, ಇದಕ್ಕೆ ಹಾಕ್ತೀನಿ ನಾನು. ಏನ್ ಹಾಕೋಣ ಈಗ? ಮಿಥೈಲ್ ಅರೇಂಜ್ ಹಾಕೋಣ. ಯಾವ ಬಣ್ಣ ಬರುತ್ತೆ ನೋಡ್ರಿ ಮಕ್ಕಳ? ನೋಡೋಣ, ಇಲ್ಲಿ ಮೊದಲು ನೋಡೋಣ. ಯಾವ ಬಣ್ಣಕ್ಕೆ ಬರುತ್ತೆ ನೋಡಿ. ಓಕೆ, ಯಾವ ಬಣ್ಣ ಕಾಣಿಸ್ತಾ ಇದೆ ನಿಮಗೆ? ಹಳದಿ ಬಣ್ಣ ಕಾಣಿಸ್ತಾ ಇದೆ ಅಲ್ವನಪ್ಪ? ಓಕೆ, ನಂತರ ಇಲ್ಲಿ ಯಾವ್ದಿದೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ ಅಲ್ವಾ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಮಿಥೈಲ್ ಅರೇಂಜ್ ಹಾಕೋಣ. ಓಕೆ, ಯಾವ ಬಣ್ಣ ಬಂದಿದೆ? ಹಳದಿ ಬಣ್ಣಕ್ಕೆ ಕಾಣಿಸ್ತಾ ಇದೆ ಅಲ್ವಾ? ಹಾಗಾದ್ರೆ ಹಳದಿ ಅಂತ ಬರೀ. ಈಗ ಮಾತನಾಡಬಾರದು, ಇಲ್ಲಿ ಕೇಳಿ, ಮಾತನಾಡಬಾರದು. ಇಲ್ಲಿ ಪ್ರತ್ಯಾಮ್ಲಗಳಾದ ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ನಾವು ಏನನ್ನ ಹಾಕಿದ್ವಿ? ಮಿಥೈಲ್ ಅರೇಂಜ್ ಅನ್ನ ಹಾಕಿದಾಗ ಯಾವ ಬಣ್ಣಕ್ಕೆ ಬಂದಿದೆ? ಹಳದಿ ಬಣ್ಣಕ್ಕೆ ಬಂದಿದೆ. ಇದರ ಅರ್ಥ ಏನು ಅಂತಂದ್ರೆ, ನಾವಿಲ್ಲಿ ಪ್ರತ್ಯಾಮ್ಲಗಳಾದ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಹಾಕಿದಾಗ, ಮಿಥೈಲ್ ಅರೇಂಜ್ ಹಾಕಿದಾಗ ಯಾವ ಬಣ್ಣ ಬಂತು? ಹಳದಿ ಬಣ್ಣ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಮಕ್ಕಳ, ನಾವು ಪ್ರಯೋಗಶಾಲೆಯಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ನೊಂದಿಗೆ ಯಾವ ರೀತಿ ವರ್ತನೆ ಮಾಡ್ತವೆ, ನೀಲಿ ಲಿಟ್ಮಸ್ ನೊಂದಿಗೆ ಯಾವ ರೀತಿ ವರ್ತನೆ ಮಾಡ್ತವೆ, ಫಿನಾಪ್ತಲಿನ್ ನೊಂದಿಗೆ ಯಾವ ರೀತಿ ವರ್ತನೆ ಮಾಡ್ತವೆ ಮತ್ತು ಮಿಥೈಲ್ ಅರೇಂಜ್ ನೊಂದಿಗೆ ಯಾವ ರೀತಿ ವರ್ತನೆ ಮಾಡ್ತವೆ ಅನ್ನೋದನ್ನ ಇಲ್ಲಿವರೆಗೆ ತರಗತಿಯಲ್ಲಿ ತಿಳ್ಕೊಂಡು ಅರ್ಥ ಐತಲ್ಲ? ಹಂಗಾರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆಮ್ಲ ಅಂದ್ರೆ ಏನು. ಇವೆಲ್ಲ ಆಮ್ಲಗಳು ಯಾವುವು? ನಿಂಬೆ ರಸ, HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫುರಿಕ್ ಆಮ್ಲ, ಅಸಿಟಿಕ್ ಆಮ್ಲ. ಆಮ್ಲಗಳು ಕೆಂಪು ಲಿಟ್ಮಸ್ ನೊಂದಿಗೆ ವರ್ತಿಸಿ ತಮ್ಮ ಬಣ್ಣವನ್ನು ಬದಲಾಯಿಸೋದಿಲ್ಲ. ಅದೇ ನೀಲಿ ಲಿಟ್ಮಸ್ ನೊಂದಿಗೆ ವರ್ತಿಸಿ ಕೆಂಪು ಬಣ್ಣಕ್ಕೆ ಬದಲಾಗ್ತದವೆ. ಫಿನಾಪ್ತಲಿನಿಂದ ಬಣ್ಣವನ್ನು ಬದಲಾಯಿಸೋದಿಲ್ಲ. ಮಿಥೈಲ್ ಅರೇಂಜ್ ನೊಂದಿಗೆ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ. ಅವುಗಳನ್ನೇ ಆಮ್ಲಗಳೆಂದು ಕರೆಯುತ್ತಾರೆ ಅಂತ ಹೇಳ್ಬೋದು. ಪ್ರತ್ಯಾಮ್ಲಗಳೆಂದರೇನು ಅಂತ ಕೇಳಿದಾಗ, ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ನೊಂದಿಗೆ ನೀಲಿ ಬಣ್ಣಕ್ಕೆ ಬದಲಾಗ್ತದವೆ ಅಲ್ವಾ? ನೀಲಿ ಲಿಟ್ಮಸ್ ನೊಂದಿಗೆ ಬಣ್ಣವನ್ನ ಬದಲಾಯಿಸಲ್ಲ. ಫಿನಾಪ್ತಲಿನ್ ನೊಂದಿಗೆ ಗುಲಾಬಿ ಬಣ್ಣಕ್ಕೆ ಬರುತ್ತವೆ. ಮಿಥೈಲ್ ಅರೇಂಜ್ ನೊಂದಿಗೆ ಹಳದಿ ಬಣ್ಣಕ್ಕೆ ಬರುತ್ತವೆ. ಇವುಗಳನ್ನೇ ಪ್ರತ್ಯಾಮ್ಲಗಳು ಎನ್ನುವರು ಅಂತ ನೀವು ಹೇಳ್ಬಹುದು ಅಲ್ವಾ?